ನೋಡಿ ಹಸ್ಬೆಂಡು, ಆ ಮಿಟಕ್ಲಾಡಿ ಜೊತೆ ನನ್ನನ್ನು ಹೋಲಿಸ್ಬೇಡಿ. ಸಮುದ್ರದಲ್ಲಿರೋ ಆ ತಿಮಿಂಗ್ಲ ಎಲ್ಲಿ, ಸಮುದ್ರ ಆಳಲ್ಲಿರೋ ಈ ಮುತ್ತೆಲ್ಲಿ. ಹಲೋ, ಯಾ ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ. ಬೇಗ ಬನ್ನಿ. ಎಲ್ಲ ಹೊಸ ಬಿಲ್ಡಿಂಗ್ ಹತ್ರ. ಹಸ್ಬೆಂಡು, ಇಷ್ಟೊತ್ತರಲ್ಲಿ ಯಾರಿಗೆ ಬರಕ್ ಹೇಳ್ತಿದ್ದೀರಾ? ನನಗೆ ತುಂಬಾ ಬೇಕಾದವರು. ಅದೇ ಯಾರು? ದಿಶಾ ಅನ್ಕೊಳ್ಳಿ. ಆ ಮಿಟಕ್ಲಾಡಿ ದಿವಸ ನಾನೇ ಆಗಿರುವಾಗ ಅವಳನ್ನ ಹೇಗ್ ಕರೆಸ್ತೀರಾ ಹಸ್ಬೆಂಡು? ದಿವಸ ಅಲ್ಲ ಬರ್ತಿರೋದು, ಅದು ನಂಗೆ ಗೊತ್ತು. ಯಾರು ಅಂತ ಹೇಳಿ ಹಸ್ಬೆಂಡು. ಓಹೋ, ಬರ್ತಾರಲ್ಲ ಗೊತ್ತಾಗತ್ತೆ ಬಿಡಿ. ನನಗೆ ತುಂಬಾ ಬೇಕಾದವರು, ವೆರಿ ಇಂಪಾರ್ಟೆಂಟ್ ಪರ್ಸನ್. ನಾನು ಮಾಡೋ ಕೆಲಸ ಕೇಳಿ ಸೌಂದರ್ಯ ನನಗೆ ಬಹುಪರಾಗ್ ಅಂತ ಹೇಳ್ಬೇಕು. ಆಗ ನಾನೇನು, ನನ್ನ ಲೆವೆಲ್ ಏನು ಅಂತ ಅವ್ಳಿಗೆ ಗೊತ್ತಾಗುತ್ತೆ. ಆಗ ನನ್ನ ಮೇಲಿರೋ ರೆಸ್ಪೆಕ್ಟು ಇನ್ನೂ ಜಾಸ್ತಿ ಆಗುತ್ತೆ. ಅಯ್ಯೋ ಸೌಂದರ್ಯ, ಎಲ್ಲಿದೆಯಾ, ಬೇಗ ಬಾಮ್ಮ. ಇದೇನ್ ಚಿಕ್ಕತ್ತೆ, ಇಷ್ಟೊತ್ತಲ್ಲಿ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀರಾ? ಅಯ್ಯೋ, ಬರೀ ವಾಕಿಂಗ್ ಅಲ್ಲಮ್ಮ, ವಾಕಿ ಟಾಕಿ ಇಟ್ಕೊಂಡು ನನಗೆ ನಾನೇ ಮಾತಾಡ್ಕೊತಾ ಇದ್ದೀನಿ. ನಾನು ಮಾಡಿರೋ ಕೆಲಸ ಕೇಳಿದ್ರೆ ನೀನೇ ಹೆಮ್ಮೆ ಪಡ್ತೀಯ. ಹೌದಾ? ಅದೇನು ಅಂತ ಘನಂದರೆ ಕೆಲಸ ಮಾಡಿರೋದು? ಅದನ್ನ ಹೇಳೋದಕ್ಕೆ ಅಮ್ಮ ಆಗ್ಲಿಂದ ನಾನು ನಿನ್ನನ್ನು ಕಾಯ್ತಾ ಇರೋದು. ನಾನು ಮಾಡಿರೋ ಕೆಲಸದಿಂದ ಒಂದೇ ಕಲ್ಲಲ್ಲಿ 2 ಹಕ್ಕಿ ಬೀಳುತ್ತೆ. ಒಂದು, ದೀಪ ನಮ್ ತಂಟೆಗೆ ಬರಲ್ಲ. ಇನ್ನೊಂದು, ದಿಶುಂಗೂ ಹೆಲ್ಪ್ ಆಗುತ್ತೆ. ಚಿಕ್ಕತ್ತೆ, ನೀವೇನ್ ಹೇಳ್ತೀರಾ? ಸ್ವಲ್ಪ ಬಿಡಿಸಿ ಹೇಳಿ. ನಮ್ ಚಿರು ಆ ದೀಪನಿಂದ ದೂರ ಆದ್ರೆ ದಿಶುಂಗೆ ಹತ್ರ ಆಗ್ತಂತಾನೆ. ಅದೇ ತಾನೇ ನಮಗೂ ಬೇಕಾಗಿರೋದು. ಹೌದು, ನೀವ್ ಹೇಳ್ತಿರೋದೇನೋ ಪರ್ಫೆಕ್ಟ್ ಆಗಿದೆ. ಆದ್ರೆ ದೀಪ ಚಿರುವಿಂದ ದೂರ ಆಗೋ ತರ ನೀವೇನ್ ಮಾಡಿದೀರಾ? ಸೌಂದರ್ಯ, ನಾವು ಹೊಸದಾಗಿ ಆಫೀಸ್ ಕಟ್ಟಿಸ್ತಾ ಇದೀವಲ್ಲ, ಅಲ್ಲಿ ದೀಪನು ಹೋಗಿದಾಳಲ್ವಾ? ಹೋಗಿದ್ದಾಳೆ. ಅದಕ್ಕೆ ಏನಮ್ಮ ಹೀಗ್ ಕೇಳ್ತಿದ್ಯಾ? ದೀಪ ಹೋಗಿರೋ ಕಟ್ತಿರೋ ಬಿಲ್ಡಿಂಗಿಗೆ ಗ್ಯಾಸ್ ಲೀಕ್ ಆಗೋ ತರ ಮಾಡಿದೀನಿ. ನಾನ್ ಮಾಡಿರೋ ಕೆಲ್ಸದಿಂದ ಆ ಸೋಡಾ ಬುಡ್ಡಿ ನಮ್ ಚಿರುವಿಂದ ದೂರ ಆಗ್ತಾಳೆ. ನಮಗೂ ಅದೇ ಬೇಕಾಗಿರೋದಲ್ವಾ? ಆಮೇಲೆ ಚಿರು ದಿಶಿಂಗೆ ಹತ್ರ ಆಗ್ತಾನೆ. ಅದೇ ತಾನೇ ಅಲ್ವೇ ನಮಗೂ ಬೇಕಾಗಿರೋದು. ಈ ತರ ಕೆಲಸ ಮಾಡಕ್ಕೆ ನಿಮ್ಗೆ ಯಾರು ಹೇಳಿದ? ಯಾರು ಹೇಳಿಲ್ಲಮ್ಮ, ನಾನೇ ಆತರ ಮಾಡ್ದೆ. ಚಿರು ದೀಪನಿಂದ ದೂರ ಆಗ್ತಾ ಇದ್ದಾನೆ ಅನ್ಕೊಂಡ್ರೆ ಇನ್ನೂ ಹತ್ರ ಆಗ್ತಿದ್ನಲ್ವಾ, ಅದಕ್ಕೆ. ಅಲ್ಲಮ್ಮ, ನಾನು ಮಾಡಿರೋದ್ ಕೇಳಿ ನನ್ನನ್ನು ಹೊಗಳೋದ್ ಬಿಟ್ಟು ನನ್ನ ಮೇಲೆ ಕೈ ಮಾಡ್ತಿದ್ಯಲ್ಲಮ್ಮ. ಕೈ ಮಾಡ್ದೆ ಸುಮ್ಮನಿದ್ದೀನಲ್ಲ, ಅದೇ ನಿನ್ ಪುಣ್ಯ ಅನ್ಕೊಳ್ಳಿ. ಅಂದ್ರೆ ನಿನ್ ಪ್ರಕಾರ ನಾನು ಮಾಡಿದ ತಪ್ಪಾ? ತಪ್ಪಲ್ಲ, ನೀವು ಮಾಡ್ತಾ ಇರೋದು ಕ್ರೈಮ್. ಅಂದ್ರೆ ದೀಪಂಗ್ ಏನು ಮಾಡಬಾರ್ದಿತ್ತಾ? ಚಿಕ್ಕದ್ರೆ ನಿಮ್ ಬುದ್ಧಿಗೆ ಏನಾಗಿದೆ? ನೀವು ದೀಪಂಗ್ ಏನೋ ಆಗ್ಲಿ ಅಂತ ಗ್ಯಾಸ್ ಲೀಕ್ ಮಾಡಿರೋ ಬಿಲ್ಡಿಂಗ್ಗೆ ನಮ್ ಚಿರುನು ಹೋಗಿದಾನಲ್ಲ. ಹೌದನಮ್ಮ, ಏನ್ ಹೇಳ್ತಿದೀಯಾ? ಪೂರ್ತಿ ವಿಚಾರ ತಿಳ್ಕೊಂಡೇನೆ ಏನೋ ಎಡವಟ್ ಮಾಡಿದಿರಲ್ಲ. ಈ ತರ ಎಲ್ಲ ಮಾಡೋದಕ್ ಮುಂಚೆ ನನ್ನ ಹತ್ರ ಒಂದ್ಸತಿ ಡಿಸ್ಕಸ್ ಮಾಡ್ಬೇಕಿತ್ತು ತಾನೆ. ಅಲ್ಲಮ್ಮ, ದೀಪನ್ ಜೊತೆ ಚಿರು ಹೋಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದೀಪ ಒಬ್ಳೇ ಹೋಗ್ತಾಳೆ ಅನ್ಕೊಂಡಿದ್ದೆ. ದಯವಿಟ್ಟು ಬಾಯ್ ಮುಚ್ಚಿ. ಪುಟ್ ಮೇಡಮ್ ಹೀಗೆ ಸುಮ್ಮನೆ ಕೂತಿರೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಅವಳು ಮತ್ತೆ ಖುಷಿಯಾಗಿರ್ಬೇಕು ಅಂದರೆ ನಾನು ಏನಾದರೂ ಮಾಡಲೇಬೇಕು. ಆದರೆ ಏನು ಮಾಡಲಿ? ಪುಟ್ ಮೇಡಮ್, ಯಾಕೆ ಈ ಥರ ಸುಮ್ಮನೆ ಕೂತಿದ್ಯಾ? ಸರಿ, ನೀನು ನನ್ನ ಜೊತೆ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ನಿನ್ನ ನೋಡೋಕ್ಕೆ ಅಂತ ಯಾರೋ ಬಂದಿದ್ದಾರೆ, ಅವ್ರ ಜೊತೆ ಆದರೂ ಮಾತಾಡ್ತೀಯಾ? ಪುಟ್ ಮೇಡಮ್, ಯಾರು ಬಂದಿದ್ದಾರೆ ಅಂತಾನೂ ಕೇಳಲ್ವಾ ನೀನು?
ಟಂಟಡಾನ್. ನೋಡು, ಇವರು ನಿನ್ ಜೊತೆ ಮಾತಾಡಕ್ಕೆ ಅಂದ್ರೆ ತುಂಬಾ ದೂರದಿಂದ ಬಂದಿದ್ದಾರೆ. ಮಾತಾಡಲ್ವಾ? ಹಿತಾ, ಏನಾಯ್ತು? ಯಾಕೆ ಹೀಗೆ ಕೂತ್ಕೊಂಡಿದೀಯಾ? ಯೂಶಲಿ ಡಾಲ್ ನೋಡಿದ ತಕ್ಷಣ ಎಷ್ಟು ಎಕ್ಸೈಟ್ ಆಗ್ತದೆ. ಏನಾಯ್ತು? ಇಲ್ಲಿ ನೋಡು, ಈ ಡಾಲ್ ಎಷ್ಟು ಚೆನ್ನಾಗಿದೆ. ನೀನ್ ನನ್ನ ಮಾತು ಕೇಳ್ತೀಯ ಅಲ್ವಾ? ಹೋಗ್ಲಿ, ಈ ಡಾಲ್ ಹತ್ರನಾದ್ರೂ ಮಾತಾಡು. ಅಯ್ಯೋ ಸಾರಿ ದುರ್ಗಾ, ಕೆಳಗಡೆ ಬಿದ್ದೋಯ್ತು. ಪರವಾಗಿಲ್ಲ. ಮಾಯವ್ರೆ, ಏನ್ ಮಾಡ್ತಿದ್ದೀರಾ? ದುರ್ಗಾ, ಅದು ನನ್ಗೆ ಗೊತ್ತಾಗ್ಲಿಲ್ಲ. ಸಾರಿ, ಐ ಆಮ್ ರಿಯಲಿ ಸಾರಿ.